ಹಲೋ ಫ್ರೆಂಡ್ಸ್, ನಾನು ಈ ದಿನ ಕೊತ್ತಂಬರಿ ಸೊಪ್ಪು ಮತ್ತು ಚಿಯಾ ಸೀಡ್ಸ್ನ ಜ್ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಮತ್ತು ಇದು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಹೊಟ್ಟೆ ಸಹ ಕೂಲ್ ಆಗುತ್ತೆ. ನೆಗ್ಲೆಕ್ಟ್ ಮಾಡಬೇಡಿ, ಚೆನ್ನಾಗಿರುತ್ತೆ. ಇದನ್ನು ಸಹ ಕುಡಿತಾರೆ ಅಂತ. ಆದರೆ ಇದು ತುಂಬ ಒಳ್ಳೆಯದು. ಮತ್ತು ಇದನ್ನು ಮಾರ್ನಿಂಗ್ ಆಗಿ ನಾವು ನಮ್ಮ ಮನೆಯಲ್ಲಿ ಕುಡಿತೀವಿ. ನೀವು ಸಹ ಹಾಗೆ ಕುಡೀರಿ, ಒಳ್ಳೆಯದು ಹೊಟ್ಟೆಗೆ. ಇಲ್ಲಾಂದರೆ ಯಾವಾಗಾದರೂ ಕುಡೀರಿ, ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರ್ತೀರ. ಹಾಗೆ ಇದು ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಮಕ್ಳಿಗೂ ಸಹ ಮಾಡಿಕೊಡಿ, ನೀವು ಕುಡಿ. ಅನಾಹುತ ಅಂತ ಏನೂ ಇಲ್ಲ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ತುಂಬ ಏನಿಲ್ಲ, ಸ್ವಲ್ಪ ಇದ್ದರೆ ಸಾಕು. ಅವು ಏನೇನು ಅಂತ ಹೇಳ್ತೀನಿ ನೋಡಿ. ಇದು ಚಿಯಾ ಸೀಡ್ಸ್ ಇದು ನೋಡಿ, ಈ ಥರ ಇರುತ್ತೆ ಆ ಸೀಡ್ಸು. ಅದನ್ನು ನಾನು 1 ಸ್ಪೂನ್ ಚಿಯಾ ಸೀಡ್ಸ್ನ 2 ಅವರ್ಸು ನೆನೆಸಿದ್ದೀನಿ ನೋಡಿ. ನೆನೆಸಿದಾಗ ಅದು ಈ ಥರ ಆಗುತ್ತೆ. ನೆಂದಿದೆ, ಇದು ಚೆನ್ನಾಗಿ ಈ ಥರ ಆಗುತ್ತೆ. ನಂತರ ಇದಕ್ಕೆ ಸ್ವಲ್ಪ ಉಪ್ಪು, ಮೆಣಸು ಮತ್ತು ಜೇನು, ಹನಿ ಇಟ್ಕೊಂಡಿದ್ದೀನಿ. ಇವಾಗ ಹಾಕ್ತೀನಿ, ತೋರಿಸ್ತೀನಿ. ಮತ್ತು ಸಾಂಬಾರು ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ದೀನಿ, ಹಾಕ್ತೀನಿ, ಇವಾಗ ತೋರಿಸ್ತೀನಿ. ಮತ್ತು ವಾಟರ್ ಇಷ್ಟಿದ್ರೆ ಸಾಕು ಇದನ್ನು ಮಾಡಲಿಕ್ಕೆ. ಇದು ಏನಂದರೆ, ನೀವು ಸಾಂಬಾರು ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಚಿಯಾ ಸೀಡ್ಸ್ ಇವೆರಡನ್ನೇ ಹಾಕೊಂಡು ಕುಡಿದ್ರೂ ಇನ್ನೂ ಒಳ್ಳೆಯದೇ. ಕೆಲವ್ರಿಗೆ ತುಂಬ ಟೇಸ್ಟ್ ಬೇಕು, ಅದು ಇಡಿಸಲ್ಲ ಅನ್ನೋರು 1-2 ಮೆಣಸನ್ನು ಪುಡಿ ಇದ್ದರೂ ಸಹ ಹಾಕೋಬೋದು, ಮೆಣಸಿನ ಕಾಳಿದ್ರೂ ಸಹ 2 ಮಿಕ್ಸಿಗೆ ಹಾಕೋಬೋದು, ಜ್ಯೂಸರ್ಗೆ ಹಾಕೋಬೋದು. ಮತ್ತು ಉಪ್ಪು ಮತ್ತು ಜೇನು ಸೇರಿಸಲಿಲ್ಲ ಅಂದರೆ ಇನ್ನೂ ಒಳ್ಳೆಯದು. ತುಂಬ ಡಯಾಬಿಟಿಸ್ ಅವ್ರಿಗಂತೂ ತುಂಬ ಮದ್ದು ಇದು. ಹಂಗಾಗಿ ಮಾಡ್ಕೊಂಡು ಕುಡೀರಿ, ಯಾವುದೇ ರೀತಿ ಅನಾಹುತ ಆಗಲ್ಲ, ಒಳ್ಳೆಯದಾಗುತ್ತೆ, ಕಡಿಮೆ ಆಗುತ್ತೆ ಇದು ಶುಗರ್ ಲೆವೆಲ್ಲು. ನಂತರ ಇದು ಉಪ್ಪಿದೆಯಲ್ಲ, ತೀರಾ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಒಂದು ಹರಳು ಅಥವಾ 2 ಹರಳು ಅಷ್ಟು ಮೇಲೆ ಹಾಕೋಬೇಡಿ. ಮತ್ತು ಜೇನು ಅಷ್ಟೇ, ನಿಮಗೆ ತೀರಾ ಕುಡಿಯೋಕ್ಕಾಗಿಲ್ಲ ಅನ್ನೋರು ಮಾತ್ರ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ಕುಡಿಬೋದು, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ನೋಡಿ ಮಾಡೋ ವಿಧಾನ ಹೇಗೆ ಅಂತ ತೋರಿಸ್ತೀನಿ ನಾನು. ಇದರೊಳಗಡೆ ಚಿಯಾ ಸೀಡ್ಸ್ನ ನೆನೆಸಿರುವ ಚಿಯಾ ಸೀಡ್ಸ್ನ ಹಾಕ್ತಾಯಿದ್ದೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಕೊತ್ತಂಬರಿ ಸೊಪ್ಪು ಮತ್ತು ಚಿಯಾ ಸೀಡ್ಸ್ನ ಜ್ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಮತ್ತು ಇದು ಹೆಲ್ತಿ ಕೂಡ. ಇದು ಕುಡಿಯೋದ್ರಿಂದ ಹೊಟ್ಟೆ ಕೂಲ್ ಆಗುತ್ತೆ. ಒಂದು ವೇಳೆ ನಿಮಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೇನೆ ಬರೀ ನೀರಿಗೆ ಈ ಚಿಯಾ ಸೀಡ್ಸ್ನ ನೆನೆಸ್ಬಿಟ್ಟು ಹಾಕ್ಕೊಂಡು ಕುಡಿಬೋದು. ಅದು ಸಹ ಒಳ್ಳೆ ಹೆಲ್ತಿ ಡ್ರಿಂಕ್ಸು. ಮಾರ್ನಿಂಗು ಅದನ್ನು ಅಭ್ಯಾಸ ಇಟ್ಕೊಳ್ಳಿ, ತುಂಬ ಒಳ್ಳೆಯದು. ಆದರೆ ಕೊತ್ತಂಬರಿ ಸೊಪ್ಪು ತುಂಬ ಔಷಧೀಯ ಗುಣಗಳಿದೆ ಅಂತ ನಾನೇನು ಡಾಕ್ಟ್ರು ಅಂದ್ಕೋಬೇಡಿ. ನಾನೆಲ್ಲ ಬುಕ್ಸ್ಗಳನ್ನು ಓದಿ ತಿಳ್ಕೊಂಡಿರೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾವು ಅಳವಡಿಸ್ಕೊಂಡಿದ್ದೀನಿ, ಹಂಗಾಗಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಹೆಲ್ತಿಯಾಗಿರ್ತೀರ, ಖುಷಿಯಾಗಿರ್ತೀರ. ಹಂಗಾಗಿ ಮಾಡ್ಕೊಂಡು ಕುಡೀರಿ. ಹಾಗೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.